ಅದೊಂದು ಪುಟ್ಟ ಗ್ರಾಮ, 300 ಮನೆಗಳಿರುವ ಹಳ್ಳಿ. ಕಳೆದ 20 ವರ್ಷಗಳಿಂದ ರಸ್ತೆ ದುರಸ್ತಿ ಕಾರ್ಯ ಆಗದೆ ಪ್ರತಿದಿನ ಶಾಲಾ ಮಕ್ಕಳು, ಗ್ರಾಮಸ್ಥರು ಗುಂಡಿ ಬಿದ್ದ ರಸ್ತೆಯಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಹೌದು, ನೀವು ನೋಡ್ತಿರುವ ಈ ದೃಶ್ಯ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ ಪುರ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿಗೆ ಸೇರಿರುವ ಹಿಡುವಳ್ಳಿ ಗ್ರಾಮದ ರಸ್ತೆ. ಎನ್ಆರ್ ಪುರ ಪಟ್ಟಣಕ್ಕೆ ಹೊಂದಿಕೊಂಡ ಹಳೆ ಮಂಡಗಡ್ಡೆಯ 2 ಕಿಲೋಮೀಟರ್ ರಸ್ತೆಯ ಗತಿ ಹೇಗಿದೆ ಅಂತ ಒಮ್ಮೆ ನೀವೇ ನೋಡಿ. ಕಳೆದ 25 ವರ್ಷಗಳಿಂದ ರಸ್ತೆ ದುರಸ್ತಿ ಕಾರ್ಯ ಆಗದೆ ಇಂದಿಗೂ ಗ್ರಾಮಸ್ಥರು ಪರಿತಪಿಸುತ್ತಿದ್ದಾರೆ. ಸ್ವತಃ ಗ್ರಾಮಸ್ಥರೇ 2023 ಆಗಸ್ಟ್ 28ರಂದು ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಶ್ ಗೌಡ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಮನವಿ ಪತ್ರ ಶಾಸಕರ ಫೈಲ್ ಅಲ್ಲೇ ಉಳಿದಿದೆ ಹೊರತು ಯಾವುದೇ ರೀತಿಯ ಪ್ರಯೋಜನ ಕಂಡು ಬಂದಿಲ್ಲ. ಇನ್ನು ಹಳೆ ಮಂಡಗಡ್ಡೆ ರಸ್ತೆ ದುರಸ್ತಿ ಕಾಮಗಾರಿಗೆ ಮೀಸಲಿಟ್ಟ ಅನುದಾನದ ಹಣವನ್ನ ಬೇರೆ ಪಕ್ಕದ ಕಾಮಗಾರಿ ರಸ್ತೆಗೆ ಉಪಯೋಗಿಸಲಾಗಿದೆ ಎಂಬ ಆರೋಪ ಮಾಡಲಾಗಿದೆ. 20 ವರ್ಷಗಳಾದ್ರೂ ರಸ್ತೆ ದುರಸ್ತಿ ಕಾಮಗಾರಿ ಇದುವರೆಗೂ ಮಾಡಿಸಿಲ್ಲ ಅಂತ ಸ್ವಪಕ್ಷ ಕಾರ್ಯಕರ್ತರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎನ್ಆರ್ ಪುರ ತಾಲೂಕು ಇಳುವಳ್ಳಿ ನಾಗಲಾಪುರ ಗ್ರಾಮ ಪಂಚಾಯತಿ ಇಳುವಳ್ಳಿ ಪಟ್ಟಣ ಪಂಚಾಯತಿಗೆ ಸೇರಿರತಕ್ಕಂಥ ಜಾಗ ಈ ಮುಕ್ತಿಧಾಮ. ಇದು ಏನು ಸಮಸ್ಯೆ ಅಂತಂದರೆ, ಇದು ಭಾಳ ವರ್ಷಗಳಿಂದ ಈ ರೋಡು ನೆಲಗುದ್ದಿ ಬಿದ್ದು ಹೋಗ್ಬಿಟ್ಟಿದೆ. ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಒಂದು 10 ರಿಂದ 15 ಜನನಾಡು ತೀರ್ಕೊಂಡಿದ್ದ ಬಾಡಿಗಳನ್ನ ಈ ಮುಕ್ತಿಧಾಮಕ್ಕೆ ಇಲ್ಲಿಗೆ ಬರಬೇಕು. ಈ ಮುಕ್ತಿಗೆ ತರಬೇಕು. ನಾವು ಹಲವಾರು ಸಾರಿ ಗಮನಕ್ಕೆ, ಶಾಸಕರ ಗಮನಕ್ಕೆ ತಂದಿದ್ದೀವಿ, ಬಾಕಿ ನಮ್ಮ ಲೀಡ್ರುಗಳ ಕಾಂಗ್ರೆಸ್ ಲೀಡ್ರುಗಳ ಗಮನಕ್ಕೆ ತಂದಿದ್ದೀವಿ, ಎಲ್ಲರ ಗಮನಕ್ಕೂ ತಂದು ಲಾಸ್ಟಿಗೆ ಶಾಸಕರಿಗೆ ಒಂದು ಮನವಿ ಪತ್ರ ಕೂಡ ನಾವು ಕೊಟ್ಟಿದ್ದೀವಿ. ದಯಮಾಡಿ ಈ ರೋಡನ್ನು ಒಂದು ದುರಸ್ತಿ ಮಾಡಿಕೊಡಿ, ನಮಗಿದು ಮಳೆಗಾಲದಲ್ಲಿ ತೀರ್ಕೊಂಡು ಬಾಡಿಗಳು ಬರಬೇಕಾದ್ರೆ ಈ ಮಾರ್ಗವಾಗಿ ಬರತಕ್ಕಂಥ ಬಾಡಿ ಬರಬೇಕಾದ್ರೆ ಗಾಡಿಗಳು ಬರಲ್ಲ, ಹೊಂಡ ಗುಂಡಿಗಳಾಗಿರೋದ್ರಿಂದ ಆಂಬ್ಯುಲೆನ್ಸ್ ಬರಲ್ಲ, ಸಾರ್ವಜನಿಕರು ಭಾಳ ತೊಂದರೆ ಆಗಿದೆ. ಒಂದು ರೋಡನ್ನು ದುರಸ್ತಿ ಮಾಡಿ ಚೆಂದ ಒಂದು ರೋಡ್ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಮತ್ತು ಇಲ್ಲಿ 10 ವೀಲ್ ಗಾಡಿಗಳು, ಗ್ಯಾಸ್ ಅಂಗಡಿ ಸಿಲಿಂಡರ್ಗಳು ಬರತಕ್ಕಂಥ ಗಾಡಿಗಳು ದಿನಕ್ಕೆ 3-4 ಗಾಡಿಗಳು ಇಲ್ಲಿ ಓಡಾಡುತ್ತೆ. ಆಮೇಲೆ ಇಳುವಳ್ಳಿ ಸ್ಕೂಲ್ ಬೇರೆ ಇದೆ, ಇಳುವಳ್ಳಿ ಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲ್ ಕೂಡ ಇದೆ. ಎಲ್ಲದಕ್ಕೂ ಸಂಬಂಧಪಟ್ಟ ಆಮೇಲೆ ಇಲ್ಲಿಂದ ಈ ಮಾರ್ಗವಾಗಿ ಸೂಸಲವಾನಿ, ಮಾಕೋಡು ಎಲ್ಲರಿಗೂ ಈ ಹೊಳೆ ಬಿಟ್ಟು ಕೂಡಲೇ ಇದೇ ಮಾರ್ಗವಾಗಿ ಜನಗಳು ಓಡಾಡತಕ್ಕಂಥ ರೋಡ್ ಇದು. ಇದನ್ನ ನಾವು ಹೇಳಿದ್ರು ಕೂಡ ನಮ್ಮ ಈ ರೋಡನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂತ ನಮಗೆ ಗೊತ್ತಿಲ್ಲ. ಒಟ್ಟು ಎಷ್ಟು ಕಿಲೋಮೀಟರ್ ರಸ್ತೆ ಇದು? ಇಲ್ಲಿಂದ ನಮಗೆ ಆಲ್ಮೋಸ್ಟ್ ಟೌನ್ ಇಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಬರ್ಬೋದು ಈ ಮುಕ್ತಿಧಾಮಕ್ಕೆ. ಅಷ್ಟೇ. ಎಷ್ಟು ವರ್ಷದಿಂದ ನೆಲಗುತ್ತಿ? ಇದು ಹೆಚ್ಚು ಕಡಿಮೆ ಒಂದು 15ರಿಂದ 20 ವರ್ಷ ಆಗಲಿಲ್ಲ. 20 ವರ್ಷನೇ ಆಗಿರ್ಬೋದು. 20 ವರ್ಷದಿಂದ ಈ ರೋಡಿಗೆ ಯಾವುದೇ ಕಾಮಗಾರಿಗಳನ್ನ ರಸ್ತೆ ದುರಸ್ತಿಗೆ ಎಲ್ಲೆಲ್ಲಿ ಅರ್ಜಿ ಕೊಟ್ಟಿದ್ದೀರಿ, ಯಾರಿಗೆಲ್ಲ ಕೊಟ್ಟಿದ್ದೀರಾ? ನಾವೀಗ ಶಾಸಕರಿಗೆ, ಶೃಂಗೇರಿ ಕ್ಷೇತ್ರದ ಶಾಸಕರಿಗೆ ರಾಜೇಗೌಡರಿಗೆ ಕೊಟ್ಟಿದ್ದೀವಿ. ಮತ್ತೆ ಎಲ್ಲ ಲೀಡರ್ಗಳಿಗೂ ಕೂಡ ನಾವು ಅವ್ರ ಗಮನಕ್ಕೆ ತಗೊಂಡೋಗಿದ್ದೀವಿ. ಸರ್ ಹಿಂಗಿದೆ, ದಯಮಾಡಿ ಅದಕ್ಕೆ ಏನಾದ್ರು ಒಂದು ಹಣ ಇಟ್ಕೊಟ್ಟು ನಮ್ಗೆ ರೋಡನ್ನ ದುರಸ್ತಿ ಮಾಡ್ಕೊಡಿ ಅಂತ ಕೇಳಿ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ. ಏನಕ್ಕೆ ಅಂತ ನಮಗೆ ಗೊತ್ತಿಲ್ಲ. ಪಂಚಾಯತಿ, ಗ್ರಾಮ ಪಂಚಾಯತಿ ಮೆಂಬರ್ ಹರೀಶ್ ಅವರಿದ್ರು, ಅವ್ರ ಗಮನಕ್ಕೂ ಸುಮಾರು ಸಲ ತಗೊಂಡೋಗಿದ್ದೀವಿ. ಅವರು ಕೂಡ ಯಾವುದೇ ಗಮನ ಹರಿಸಲಿಲ್ಲ. ಅದರಿಂದ ದಯಮಾಡಿ ನಮಗೆ ಈ ರೋಡನ್ನು ದುರಸ್ತಿ ಮಾಡಿ ಈ ಮುಕ್ತಿಧಾಮಕ್ಕೆ ಬಾಡಿಗಳು ಬಂದಾಗ ಆರಾಮಿಗೆ ಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಈಗಲೂ ಕೂಡ ನಮ್ಮ ಕ್ಷೇತ್ರ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಇದನ್ನ ದಯಮಾಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ಳಿ. ಇದೇ ರಸ್ತೆಯಲ್ಲಿ ಶಾಲೆ ಹಾಗೂ ಇಂಡಿಯನ್ ಗೋಡೌನ್ ಇದೆ. ಹಾಗಾಗಿ ಹಿಡುವಳ್ಳಿ ಮುಕ್ತಿಧಾಮಕ್ಕೂ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ. ಮಳೆಗಾಲ ಬಂದ್ರೆ ಈ ಗುಂಡಿ ಬಿದ್ದ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಿಲ್ಲ ಅಂತ ಗ್ರಾಮದ ನಿವಾಸಿ ಹೂವಪ್ಪ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೋಡಿಗೆ 300 ಮನೆಗಳಿದ್ದು, ಸ್ಕೂಲ್ಗಳಿದೆ, ಸ್ಕೂಲ್ ಒಂದಿದೆ, ಗ್ಯಾಸ್ ಏಜೆನ್ಸಿ ಇದೆ, ಆಮೇಲೆ ಸೂಸ್ವಾನಿ ಮಾಕೋಡಿಗೆ ಹೋಗುವ ರಸ್ತೆನೂ ಇದು ಹೌದು, ಆಮೇಲೆ ಮುಕ್ತಿಧಾಮಕ್ಕೂ ರಸ್ತೆ ಇದೆ. ಈಗ ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಇದು ರೋಡಿನ ಬಗ್ಗೆ ಯಾವುದೂ ಗಮನನೇ ತೋರಿಸಿಲ್ಲ ಅವರು. ನಮಗೆ ದಯವಿಟ್ಟು ಅದನ್ನ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಗೌಡ್ರಿಗೂ ಕೊಟ್ಟಾಯ್ತು ಅರ್ಜಿ, ಅವರು ಯಾವುದು ಕ್ರಮ ತಗೊಂಡ್ಲೇ ಇಲ್ಲ ಇಲ್ಲಿವರೆಗೂ. ರಾಜೇಗೌಡರಿಗೆ, ಶಾಸಕರಿಗೂ ಕೊಟ್ಟಾಯ್ತು, ಆದರೂ ಮಾಡೇ ಮಾಡ್ತೀನಿ. ಆಮೇಲೆ ಮುಕ್ತಿಧಾಮಕ್ಕೆ ಕರೆಂಟ್ ಕಂಬ ಹಾಕಿ ಲೈಟಿಂಗು ಮಾಡ್ಕೊಡ್ತೀನಿ ಅಂತ ಅವತ್ತು ಹೇಳಿದ್ರು. ಅದ್ರ ಬಗ್ಗೆನೂ ಗಮನ ಮಾಡಿದ್ರು, ಅದ್ರ ಮೇಲೆ ಅದು ಮಾಡಲೂ ಇಲ್ಲ. ಇಲ್ಲಿ ತನಕ ಯಾವ ಇದು ಇಲ್ಲ ನಮ್ಮಲ್ಲಿಗೆ. ಇದು ಗ್ರಾಮಗಳಂದ್ರೆ ಹೆಚ್ಚು ಕಮ್ಮಿ ಹಿಳುವಳ್ಳಿ ಅಂದ್ರೆ ಹಿಳುವಳ್ಳಿಗೆ ಹೆಚ್ಚು ಕಮ್ಮಿ ಒಂದು 25 ಮನೆಗಳಿದಾವೆ, ತೋಟಗಳಿದಾವೆ. ಒಂದು 25 ಮನೆಗಳು, 25 ತೋಟಗಳು ಹಳ್ಳಿ ಒಳಗಿದೆ. ಟೌನ್ ಅಂದ್ರೆ ರೋಡಿಂದ ಅಕ್ಕಪಕ್ಕ ಇದೆ. ಇಲ್ಲಿ ಜನಗಳಿಗೆ ಕೆಲ್ಸಕ್ಕೆ ಕರ್ಕೊಂಡು ಬರ್ಬೇಕಾದ್ರೆ ರಗಳೆ ಆಗುತ್ತೆ. ಗೊಬ್ಬರ, ಅಡಿಕೆ ಬ್ಯಾಕ್ ವಾಟ್ರಿಂದ ಬಂದಾಗ ಬ್ಯಾಕ್ ವಾಟ್ರ್ ಬಿಟ್ರೆ ಮುಂದಕ್ಕೆ ಹೋದ್ರೆ ಜಾಸ್ತಿ ಇದೆ ಮನೆ. ಈ ರೋಡಲ್ಲೇ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಸೇತುವೆ ಬಿಟ್ಟ ತಕ್ಷಣ ಇಲ್ಲೇ ತಿರ್ಗಾಡ್ತಾರೆ ಜಾಸ್ತಿ ಜನ. ಅವಾಗ ನಮ್ಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ.
ಮನವಿ ಅಂದ್ರೆ ಈಗ ನಮ್ಗೆ ಏನಂದ್ರೆ ಈಗ ದಯವಿಟ್ಟು ಅದನ್ನ ಮಾಡ್ಕೊಡಿ ಅಂತಾನೆ ನಾವು ಕೇಳ್ತಾ ಇರೋದು. 2.5 ವರ್ಷ ಆಯ್ತು ಇದು ರಾಜೇಗೌಡರು ಬಂದ್ರು ಅದ್ರ ಬಗ್ಗೆ ಗಮನನೇ ಕೊಡ್ಲಿಲ್ಲ. ಮಾಡ್ಕೊಡ್ತೀವಿ ಅಂತ ಇದ್ದಾರೆ, ಇನ್ನಾದ್ರೂ ಮಾಡ್ಕೊಡ್ಲಿ ಅಂತ ನಾವು ಹೇಳ್ತಾ ಇರೋದು. ಇದು ಎನ್ಆರ್ಪುರದ ಹಿಡುವಳ್ಳಿ ಗ್ರಾಮದ ರಸ್ತೆ ಸಮಸ್ಯೆ ಮಾತ್ರವಲ್ಲ. ಈ ಗ್ರಾಮದಲ್ಲಿರುವ ಮತ್ತೊಂದು ಸಮಸ್ಯೆ ಅಂದ್ರೆ ಅದು ಮುಕ್ತಿಧಾಮ. ಹೌದು, ಮುಕ್ತಿಧಾಮದ ಮೇಲ್ಛಾವಣಿ ಹಾಗೂ ಕಟ್ಟಡ ಬೀಳುವ ಪರಿಸ್ಥಿತಿಗೆ ಬಂದರೂ ಕೂಡ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಈ ಬಗ್ಗೆ ಇನ್ನೂ ಗಮನ ವಹಿಸಿಲ್ಲ. ಸಮರ್ಪಕ ಹಾಗೂ ಸುಸಜ್ಜಿತ ಮುಕ್ತಿಧಾಮ ಬೇಕು ಅಂತ ಹಿಡುವಳ್ಳಿ ಗ್ರಾಮಸ್ಥರು ಮುಕ್ತಿಧಾಮದ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆ ರಸ್ತೆ ದುರಸ್ತಿ ಕಾರ್ಯ ಹಾಗೂ ಒಳಚರಂಡಿ ಕಾಮಗಾರಿ ಮಾಡುವಂತೆ ಶಾಸಕರಿಗೆ ಮನವಿ ಪತ್ರ ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಗ್ರಾಮಸ್ಥರು ಹೋರಾಟ ಮಾಡಿ ಸ್ವತಃ ಗ್ರಾಮಸ್ಥರೇ ಗುಂಡಿ ಬಿದ್ದ ರಸ್ತೆಯಲ್ಲಿ ನಿಂತು ನ್ಯಾಯಕ್ಕಾಗಿ ಹೋರಾಡುವ ಪರಿಸ್ಥಿತಿ ಎದುರಾಗಿದೆ. ಬೇಕೇ ಬೇಕು ರಸ್ತೆ ಬೇಕು, 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 ಬೇಕೇ ಬೇಕು ಬೇಕೇ ಬೇಕು ರಸ್ತೆ ಬೇಕು, ಬೇಕೇ ನೋಡಿ. ಈಗ ಅಲ್ಲದೆ ಈಗ ಏನಾಗ್ತದೆ ಅಂದರೆ ಮಳೆಗಾಲ ಬಂದರೆ ಡೆಡ್ ಬಾಡಿ ತೊಗೊಂಬಂದರೆ ಇಲ್ಲಿ ನೆನೆಸ್ಕೊಂಡು ಬಾಡಿನೂ ಕೂಡ ನೆಂದು ಹೋಗುತ್ತೆ. ಆ ಥರ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಮಗೆ ಇಲ್ಲಿ ಬೇರೆ ಇದು ಬಿಟ್ಟರೆ ಆಲ್ಟರ್ನೇಟ್ ವ್ಯವಸ್ಥೆಗಳು ಯಾವುದೂ ಇಲ್ಲ. ಒಂದು ಮೆಣಸೂರು ಹತ್ರ ಒಂದು ಸೇತುವೆ ಇದೆ, ಇದು ಕ್ರಿಮಿಟೋರಿಯಂ ಇದೆ. ಅಲ್ಲಿ ಕೆಲವು ಜನ ಬ್ರಾಹ್ಮಿನ್ಸ್ ವಗೇರೆ ಎಲ್ಲ ಆ ಕಡೆ ಹೋಗ್ತಾರೆ. ಇತರೆ ಜನಗಳು ಪೂರಾ ನಾವೆಲ್ಲ ಈ ಕಡೆನೇ ಬರ್ತಾ ಇರೋದು. ಸೊ ನಮಗೆ ಇದು ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲ. ನಮಗೆ ಇದು ತುರ್ತಾಗಿ ಇದು ದುರಸ್ತಿ ಆಗಲೇಬೇಕು. ಶಾಸಕರು ದಯಮಾಡಿ ಈ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ನಿಮ್ಗೇನು ದೊಡ್ಡದಲ್ಲ, ಇದು ಇಂಟ್ರೆಸ್ಟ್ ತೊಗೊಂಡು ಇದನ್ನು ಒಂಚೂರು ನೀವು ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದನ್ನು ಸ್ವಲ್ಪ ಸೇರಿ ಮಾತಾಡಿ ದಯವಿಟ್ಟು ಇದಕ್ಕೊಂದು ಅನುದಾನ ಮೀಸಲಿಡಿ. ಪ್ಲಸ್ ನಮಗೆ ರಸ್ತೆ ಪ್ಲಸ್ ಈ ಒಂದು ಏನು ಮುಕ್ತಿಧಾಮ ಇದೆಯಲ್ಲ, ಮುಕ್ತಿಧಾಮದ್ದು ನಮಗೆ ತುಂಬ ತುರ್ತಿದೆ. ಈಗ ನೋಡಿ, ಮಳೆಗಾಲ ಬಂದರೆ ಇಲ್ಲಿ ವೆಹಿಕಲ್ಗಳು ಯಾವುವು ಬರಲ್ಲ. ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ವೆಹಿಕಲ್ಗಳು ನಿಂತ್ಕೊಂಡು ಅಲ್ಲಿಂದ ಬಾಡಿನ ಎತ್ಕೊಂಡ್ಬರ್ಬೇಕಾಗಿದ್ದ ಪರಿಸ್ಥಿತಿ ನಮಗೆ ಬಂದಿದೆ. ಸೊ ಇದನ್ನು ತಾವು ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಅನೇಕ ಬಾರಿ ನಮ್ಮ ಗಮನಕ್ಕೂ ತಂದಿದ್ದೀವಿ, ಪ್ಲಸ್ ಸ್ಥಳೀಯ ಪಂಚಾಯತಿ ಲೆವೆಲಲ್ಲಿ ಕೂಡ ನಾವು ಮಾತಾಡಿದ್ದೀವಿ, ಅರ್ಜಿಗಳು ಕೊಟ್ಟಿದ್ದೀವಿ. ನಾವೆಲ್ಲ ಗ್ರಾಮಸ್ಥರು ಸೇರಿ ಈ ಬಗ್ಗೆ ನಾವೊಂದು ಮನವಿ ಕೂಡ ಸಲ್ಲಿಸಿದ್ದೀವಿ. ಇಲ್ಲಿವರೆಗೂ ನಮ್ಗೆ ಯಾವುದೂ ಈ ಬಗ್ಗೆ ನಮಗೆ ಅನುಕೂಲ ಆಗಿಲ್ಲ. ದಯಮಾಡಿ ಇದನ್ನ ಒಂದು ಭಾರಿ ಇಂಟ್ರೆಸ್ಟಾಗಿ ತೊಗೊಂಡು ನಮಗೆ ಈ ಮುಕ್ತಿಧಾಮ ಒಂದು ನಮಗೆ ತುರ್ತಾಗಿ ರೆಡಿ ಮಾಡಿಸ್ಕೊಟ್ಟು, ಪ್ಲಸ್ ರೋಡ್ ಕೂಡ ನಮಗೆ ರೆಡಿ ಮಾಡಿಸ್ಕೊಡಿ. ಇಲ್ಲಾಂದರೆ ನಮಗೆ ನೆಕ್ಸ್ಟ್ ಮಳೆಗಾಲ ಬಂದರೆ ನಮಗೆ ಇಲ್ಲಿ ಏನು ಈ ಮುಕ್ತಿಧಾಮದಲ್ಲಿ ಬಾಡಿ ತೊಗೊಂಬಂದು ಏನು ಮಾಡಲಿಕ್ಕಂತೂ ಖಂಡಿತ ಆಗಲ್ಲ. ಅದನ್ನು ದಯಮಾಡಿ ತಾವು ಗಮನ ಹರಿಸಿ ಅಂತ ಈ ಭಾಗದಲ್ಲಿ ಕೇಳ್ಕೊಳ್ತೀವಿ. ಮುಕ್ತಿಧಾಮ ನಮ್ಮ ಪಟ್ಟಣಕ್ಕೆ ಹತ್ತಿರ ಇದೆ, ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರು ದೂರದಲ್ಲಿದೆ. ಬಟ್ ಇದು ಶಿಥಿಲ ಆಗಿ ದುರಾವಸ್ಥೆ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಇದು ದುರಾವಸ್ಥೆನೇ ಆಗಿಲ್ಲ, ಇದು ಈ ಥರ ಆಗಿ ಜನರಿಗೆ ತುಂಬ ತೊಂದರೆ ಆಗಿದೆ. ಆಮೇಲೆ ಹೋಗೋಕ್ಕೆ ಬರೋಕ್ಕೆ ಇಲ್ಲಿ ರಸ್ತೆನೂ ಸರಿ ಇಲ್ಲ. ಮತ್ತು ಎರಡನೇದಾಗಿ ಈ ಕಾರ್ಯ ಇದೆಯಲ್ಲ, ಇದು ಮೊದಲು ಆಗಬೇಕು. ಇದಕ್ಕೆ ಸಂಬಂಧಪಟ್ಟವರು ಯಾರು ಇದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ. ಹೆಚ್ಚು ಕಮ್ಮಿ ಸುಮಾರು ಸತಿ ಇದ್ರ ಬಗ್ಗೆ ಅವರು ಗಮನಕ್ಕೆ ತಂದರೂ ಕೂಡ ಯಾರು ಇದ್ರ ಬಗ್ಗೆ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಇಲ್ಲಿ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯವರಾಗಲಿ ನಮ್ಮ ಶಾಸಕರಾಗಲಿ ಅವರಿಗೆಲ್ಲ ಗೊತ್ತಿದೆ ಇದು. ಯಾಕೆಂದರೆ ಪಟ್ಟಣ ಪಂಚಾಯತಿಯಿಂದ ಮೆಂಬರ್ಗಳು ಅವರು ಬಂದು ನೋಡ್ತಾನೆ ಇರ್ತಾರೆ ಇದನ್ನ. ಈಗ ಇಲ್ಲಿದು ಅವಸ್ಥೆ ಆಗಲಿ, ನಮ್ಮ ಜುಬೇದಾ ಮೇಡಮ್ ಅಂತೂ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಿರ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ ಇದು. ಆದ್ರೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಯವಿಟ್ಟು ಈ ಕಾರ್ಯ ಫಸ್ಟ್ ಆಗ್ಬೇಕು. ಎಷ್ಟು ವರ್ಷ ಆಯ್ತು ಇದು ಹೆಚ್ಚು ಕಮ್ಮಿ ಒಂದು 6-8 ವರ್ಷ ಆಯ್ತು. 8 ವರ್ಷದಿಂದ ಇದೇ ಪರಿಸ್ಥಿತಿ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ಇದನ್ನ ಹೈಟ್ ಮಾಡಬೇಕು, ಇಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಆಗತ್ತೆ ಮತ್ತೆ. ಒಟ್ಟು ಎಷ್ಟು ಜನಸಂಖ್ಯೆಗೆ ಇದು ಆಗುತ್ತೆ? ಎಷ್ಟು ಮನೆಗಳಿಗೆ ಬರುತ್ತೆ? ಜನಸಂಖ್ಯೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು 1,500-2 ಸಾವಿರ ಜನಸಂಖ್ಯೆ ಮೇಲಿದೆ. ಈ ಟೌನ್ ಇದೆಯಲ್ಲ, ಈ ಟೌನ್ ನಲ್ಲಿ ನಮ್ಮ ಟೌನ್ ಎಲ್ಲಾ ಮೆಂಬರ್ಸ್ ಯಾರ್ಯಾರು ಇಲ್ಲಿ ಇದಾರಲ್ಲ ಎಲ್ಲ ಇಲ್ಲಿಗೆ ಬಂದು ಮುಕ್ತಿಧಾಮಕ್ಕೆ ಬಂದು ಅವ್ರ ಕಾರ್ಯ ಇದು ಮಾಡ್ಕೊಳ್ಳೋದು. ಹಾಗಾಗಿ ಇದು ಭಾರಿ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ತಕ್ಷಣ ಯಾರ ಸ್ವಲ್ಪ ಗಮನ ಹರಿಸಿ ಇದನ್ನ ದುರವಸ್ಥೆ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ,
ಕ್ಯಾ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.